ನಮಸ್ಕಾರ ರೈತ ಬಾಂಧವರೇ. ನಾನಿವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತಾವರೆಕೆರೆ ಅಂತ ಗ್ರಾಮ ಇದು. ನಮ್ಮ ರೈತರ ಹೆಸರು ಬಂದ್ಬಿಟ್ಟು ಶಿವಕುಮಾರ್ ಅಂತ. ಸುಮಾರು ಒಂದು 3-4 ವರ್ಷದಿಂದ ನಾಲ್ಕು ವರ್ಷದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ಅವ್ರದ್ದೊಂದು 8ರಿಂದ 10 ಎಕರೆ ಅಡಿಕೆ ತೋಟ ಆಗುತ್ತೆ. 15 ಎಕರೆ ತೋಟ ಇವ್ರದ್ದು. ಅದರಲ್ಲಿ ಇದು ಒಂದು ಭಾಗದ್ದು ಇವತ್ತು ವಿಡಿಯೋ ಶೂಟ್ ಮಾಡೋಕ್ಕೆ ಬಂದೀನಿ. ವಿಶೇಷ ಏನಪ್ಪ ಅಂದರೆ ಇವತ್ತು ಅಡಿಕೆ ಕೊಯ್ಲು ಬೇರೆ ಮಾಡ್ತಿದ್ದಾರೆ. ಆ ಉದ್ದೇಶ ಇಟ್ಕೊಂಡು ಪಾರದರ್ಶಕತೆ ತೋರಿಸ್ಬೇಕು ರೈತರಿಗೆ. ಕೊಯ್ಲು ಮತ್ತು ಕೊನೆಕಾರರು ಎಲ್ಲ ಇದ್ದಾರೆ, ಅವರನ್ನು ಮಾತಾಡ್ಸೋದಂಗೆ ಆಗುತ್ತೆ ಅಂತ ಬಂದಿದ್ದೀನಿ. ಕಂಪ್ಲೀಟ್ ಈಗ ನಮ್ಮ ಶಿವಕುಮಾರ್ ಸರ್ ಹತ್ರನೇ ಮಾತಾಡೋಣ. ಸರ್ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸರ್ ತಮ್ಮ ಹೆಸರು? ಶಿವಕುಮಾರ್ ಅಂತ ನನ್ನ ಹೆಸರು. ಹಾಂ ಸರ್, ಇದು ಯಾವ ಊರು? ತಾವರೆಕೆರೆ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಓಕೆ ಸರ್, ಈಗ ನಾವೇನು ನಿಂತಿದ್ದೀವಲ್ಲ ಈ ತೋಟ ಎಷ್ಟು ವಯಸ್ಸಿಂದಿದ್ದು? ಇದು 13ನೇ ವರ್ಷ ವಯಸ್ಸಿನ ತೋಟ. ಈಗ 4 ವರ್ಷದಿಂದ ಒಳ್ಳೆ ಫಸಲು ಬರ್ತಾ ಇದೆ. 4 ವರ್ಷದಿಂದ ಅಂದ್ರೆ ಪ್ರಾಯ 8ರಿಂದ 9 ವರ್ಷದಿಂದ ಒಳ್ಳೆ ಫಲ ಬಂದಿದೆ. ಮುಂಚೆ ಇದು ಕಪ್ಪು ಭೂಮಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಇದರಲ್ಲಿ ಇಳುವರಿ. ಈ ಭೂಮಿಲಿ ಕೆಂಪು ಭೂಮಿ ಇಲ್ಲಾದ್ರೆ 6 ವರ್ಷಕ್ಕೆ ಬಿಡುತ್ತೆ, ಇದರಲ್ಲಿ 8 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. 8 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಸರ್, ಈಗ ನಿಮ್ಮ ಭೇಟಿ ಸುಮಾರು ಇದೊಂದು 4 ವರ್ಷದಿಂದ ಇದೆ ಸರ್. ಈಗ ಉತ್ಪನ್ನಗಳನ್ನ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ನೀವು ಆಲ್ರೆಡಿ ಬಳಕೆ ಮಾಡ್ತಿದ್ದೀರಾ, ಫಲಿತಾಂಶನ ಕಂಡುಕೊಂಡಿದ್ದೀರಾ, ಸುಮಾರಷ್ಟು ರೈತರಿಗೆ ಕೊಡಿಸಿದ್ದೀರಾ, ಬಳಕೆ ಮಾಡಿಸ್ತಿದ್ದೀರಾ, ವಿಷಮುಕ್ತ ಕೃಷಿನೂ ಆಲ್ರೆಡಿ ನೀವು ಮಾಡ್ಕೊಂಡಿದ್ದೀರಾ. ನೀವು ಕಂಪ್ಲೀಟ್ ಆಕ್ಚುಲಿ ಕೆಮಿಕಲ್ ಅಲ್ಲಿ ಇದ್ದವರು, ಕಂಪ್ಲೀಟ್ ನಾವು ಪೂರ್ತಿ ಕೆಮಿಕಲ್ ಅಲ್ಲಿ ಇದ್ದವರು, ಕೆಮಿಕಲ್ ಅಲ್ಲಿ ಮಾಸ್ಟರ್ ಒಂಥರ. ಹೌದು ಸರ್. ನಾನಂದ್ರೆ ಆಕ್ಚುಲಿ ಫಸ್ಟ್ 3-4 ಸರಿ ಕೆಮಿಕಲ್ ಗೊಬ್ಬರ ಬಳಸ್ತಾ ಇದ್ದೆ, ಮತ್ತೆ ಸ್ಪ್ರೇನು ಕೆಮಿಕಲ್ ಮಾಡ್ತಾ ಇದ್ದೆ. ಆದ್ರೆ ಅಂತ ಈಗ ಬರ್ತಾ ಇದೆಯಲ್ಲ ಅಂತ ರಿಸಲ್ಟ್ ಬರ್ತಾ ಇಲ್ಲ. ನೆಲ ಇಷ್ಟು ಸ್ಮೂತ್ ಆಗಿ ನೆಲ ಇರ್ತಾ ಇರಲಿಲ್ಲ ನಮ್ದು, ಹಾರ್ಡ್ನೆಸ್ ಇರೋದು ನೆಲ. ಈಗ ನೆಲನೂ ತುಂಬಾ ಸ್ಮೂತ್ ಆಗಿದೆ. ಅಡಿಕೆ ಗಿಡ 12 ತಿಂಗಳು ಇದೇ ಕಲರ್ ಅಲ್ಲಿ ಹಚ್ಚ ಹಸಿರು ಇರುತ್ತೆ, ಒಳ್ಳೆ ಪ್ಯಾರೆಟ್ ಗ್ರೀನ್ ಇರುತ್ತೆ ತೋಟ. ಸರ್, ಈಗ ನಾನೇನು ಈ ವಿಡಿಯೋ ಶೂಟ್ ಮಾಡ್ತಿದ್ದೀನಲ್ಲ, ಇದು 2024 ಡಿಸೆಂಬರ್ 1ನೇ ತಾರೀಕು ನಾನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಅಲ್ವಾ ಸರ್? 2024 ನಾವು ಮಾರ್ಚ್ ಏಪ್ರಿಲಲ್ಲಿ ಬೇಸಿಗೆ ಅನುಭವಿಸಿದ್ವಿ. ಟೆಂಪ್ರೇಚರ್ ಒಂದು 40-41 ಡಿಗ್ರಿವರೆಗೂ ಬರ್ತಿತ್ತು ನಿಮ್ಮೂರಲ್ಲಿ, ದಾಟಿದೆ ಅಲ್ವಾ ಸರ್? ಆಮೇಲೆ ನೀರು ಅಂದರೆ ಗಿಡಕ್ಕೆ ಮರಕ್ಕೆ ನೀರಿನ ಕೊರತೆನೂ ಜಾಸ್ತಿ ಆಗಿತ್ತು, ವಾಟರ್ ಇಂಬ್ಯಾಲೆನ್ಸ್ ಆಯಿತು, ಎಲ್ಲ ಆಯಿತು. ಆದರೂ ಕೂಡ ಈ ವರ್ಷ ಫಸಲಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಿಂದೇಟ್ ಆಗಿಲ್ಲ ಸರ್. ಈ ಸರಿ ಫಸಲಲ್ಲಿ ನಾರ್ಮಲ್ ಫಸಲು ಏನು ಆಚೆ ವರ್ಷ ಫಸಲಿತ್ತು ಅದೇ ಫಸಲು ಈ ವರ್ಷನೂ ಇದೆ. ಕಾರಣ ಏನು ಸರ್? ಸರ್, ನಮ್ಮಲ್ಲಿ ಇದಕ್ಕೆ ಡ್ರಂಚಿಂಗ್ ಮಾಡಿದೀವಲ್ಲ, ಆ ಪ್ರಾಡಕ್ಟ್ ಗಳಿಂದ ನಮಗೆ ನೀರನ್ನ ಕಡಿಮೆ ತಗೊಳುತ್ತೆ ಸರ್ ಭೂಮಿ. ಅಂದ್ರೆ ಫಸ್ಟ್ ಸಾಲಿಡ್ ಬೇಸ್ ಅಲ್ಲಿ ಗೊಬ್ಬರಗಳನ್ನ ಕೊಟ್ಟು ಈಗ ಹೆಂಗೆ ಅಂದ್ರೆ ಸರ್, ನಾವು ಡಿಸೆಂಬರ್ ಒಳಗೆ ಸಾಲಿಡ್ ಬೇಸ್ ಗೊಬ್ಬರ ಕೊಡ್ತೀವಿ. ಅದನ್ನ ಮತ್ತೆ ಆಮೇಲೆ ಒಳ್ಳೆ ಬೇಸಿಗೆಯಲ್ಲಿ ಅಂದ್ರೆ ಜನವರಿ-ಫೆಬ್ರವರಿ ತಿಂಗಳಲ್ಲಿ ಲಿಕ್ವಿಡ್ ಅನ್ನು ಡ್ರಂಚ್ ಮಾಡ್ತೀವಿ. ಮಾರ್ಚ್ ಅಲ್ಲಿ ಒಂದ್ಸರಿ ಸ್ಪ್ರೇ ಕೊಡ್ತೀವಿ ಸರ್ ನಾವು. ಮಾರ್ಚ್ ಅಲ್ಲಿ ಒಟ್ಟು ವರ್ಷಕ್ಕೆ ಎಷ್ಟು ಬಾರಿ ಸ್ಪ್ರೇ ಮಾಡ್ತೀರಾ, ಎಷ್ಟು ಬಾರಿ ಗೊಬ್ಬರ ಕೊಡ್ತೀರಾ ಸರ್ ಇದಕ್ಕೆ? 2 ಸರಿ ಸ್ಪ್ರೇ ಮಾಡ್ತೀವಿ. ಒಂದ್ಸರಿ ಸಾಲಿಡ್ ಗೊಬ್ಬರ ಹಾಕ್ತಿವಿ, ಒಂದ್ ಸರಿ ಲಿಕ್ವಿಡ್ ಇದನ್ನ ಡ್ರಂಚಿಂಗ್ 2 ಸರಿ ಮಾಡ್ತೀವಿ ಸರ್. ಎಲ್ಲಾ ಉತ್ಪನ್ನಗಳು ಗ್ರೀನ್ ಪ್ಲಾನೆಟ್ ನ ಸ್ಪ್ರೇ ಇಂದ ಹಿಡಿದು ಗ್ರೀನ್ ಪ್ಲಾನೆಟ್ ಇಂದ ಕಂಪ್ಲೀಟ್. ಮತ್ತೆ ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರನು ಉಪಯೋಗಿಸ್ತೀವಿ. ಕೊಟ್ಟಿಗೆ ಗೊಬ್ಬರನ ಪ್ರತಿ ವರ್ಷ ಉಪಯೋಗಿಸ್ತೀರಾ ಅಥವಾ ಎಷ್ಟು ವರ್ಷಕ್ಕೊಮ್ಮೆ? 2 ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತೀವಿ. 2 ವರ್ಷಕ್ಕೊಮ್ಮೆ. ಆಮೇಲೆ ಕೆಲವು ರೈತರು ಹೇಳ್ತಾರೆ, ಈಗ ನೀವು 3ನೇ ತಲೆಮಾರು ಸರ್ ಅಡಿಕೆಯಲ್ಲಿ? ಅಡಿಕೆಯಲ್ಲಿ 3ನೇ ತಲೆಮಾರು. ನಿಮ್ಮ ತಾತನ ಕಾಲದಿಂದ ನೀವು ಅಡಿಕೆ ಬೆಳೀತಾರೆ. ತೋಟ ಇನ್ನೂ ಹಾಲಿ ಇದೆ ಸರ್ ನಮ್ದು. ಅದನ್ನು ವಿಡಿಯೋ ಶೂಟ್ ಮಾಡೋಣ ಸರ್ ಇವತ್ತು. ಪ್ರೆಸೆಂಟು ಈಗ ಕೆಲವರು ಝೀರೋ ಕಲ್ಟಿವೇಶನ್ಗೆ ಹೋಗ್ತಾರೆ, ಅಂದ್ರೆ ಉಳುಮೆ ಮಾಡೋದು ಬೇಡ, ಬೇರೆ ಹಾಳಾಗುತ್ತೆ, ಮತ್ತೆ ಈ ತರ ಈ ಕ್ವಶನರೀಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಹೇಳ್ತೀರಾ ನೀವು? ಸರ್, ನೆಲ ಆದಷ್ಟು ಉಳುಮೆ ಮಾಡಿದಷ್ಟು ಫಸಲು ಚೆನ್ನಾಗಿ ಬರುತ್ತೆ ಸರ್. ಬೇರ್ ಕಟ್ಟಾದ್ರೆ 1 ಬೇರು 10 ಬೇರ್ ಆಗುತ್ತೆ ಸರ್. ಹಾಗಾಗಿ ಅದನ್ನ ತಿನ್ನೋ ಶಕ್ತಿ ಜಾಸ್ತಿ ಆಗುತ್ತೆ. ಉಳುಮೆ ಮಾಡಿದ್ರೆ ನಾವು ಏನು ಈಗ ನೆಲ ಹಾರ್ಡ್ನೆಸ್ ಆಗಿರುತ್ತೆ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಸರ್. ವರ್ಷಕ್ಕೆ ನಾನು 2 ಉಳುಮೆ ಮಾಡ್ತೀನಿ ಸರ್. ಮುಂಗಾರಲ್ಲಿ ಒಂದ್ಸರಿ, ಹಿಂಗಾರಲ್ಲಿ ಒಂದ್ಸರಿ, ಈ ತರ ಉಳುಮೆ ಮಾಡಿ ಡ್ರಿಪ್ ಬಳ್ಳಿ ಹಾಯಿಸಿದ್ರೆ ಮತ್ತೆ ಮುಗೀತು. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ನ ಇವತ್ತಿನವರೆಗೂ ಯೂಸ್ ಮಾಡಿಲ್ಲ? ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಸರ್ ನಾನು. ಅಂದ್ರೆ ಒಂದು ಸ್ಪ್ರೇ ಮಾತ್ರ ಒಂದ್ಸರಿ ಮಾಡ್ತೀನಿ. ಅಂದ್ರೆ ಯಾವ್ದು ಅಂದ್ರೆ ಈ ಕಳೆ ಸಲುವಾಗಿ, ನಿಯಂತ್ರಣಕ್ಕೆ, ಲೇಬರ್ ಸಲುವಾಗಿ ಮಳೆಗಾಲದಲ್ಲಿ ಅದು ಅಡಿಕೆ ಕೊಯ್ಲು ಮಾಡ್ಬೇಕಾದ್ರೆ ಒಂದ್ಸರಿ ಕಳೆ ಔಷಧಿ ಹೊಡಿತೀವಿ. ಈಗ ನೀವು 50% ಆಫ್ ದ ಅಂದ್ರೆ ಏನು
ಕಂಪ್ಲೀಟ್ ನೀವು ಗ್ರೀನ್ ಪ್ಲಾನೆಟಿಗೆ ಬಂದಿದ್ದೀರಾ. ಹೌದು. ಈ ಅಂದರೆ ಕೆಮಿಕಲ್ ಫ್ರೀ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ದೀರಾ. ಇಳುವರಿಯಲ್ಲೂ ಕೂಡ ನಿಮಗೆ ಆಲ್ರೆಡಿ 10-15% ಬರ್ತಾ ಇದೆ. ಈಗ ಆನ್ ಆ್ಯಂಡ್ ಅವರೇಜು 1 ಎಕರೆಗೆ ಹಸಿ ಅಡಿಕೆ ಎಷ್ಟು ಬರ್ತಿದೆ ಸರ್ ನಿಮ್ಗೆ? ಹಸಿ ಅಡಿಕೆ ನಮ್ದು 100-110 ತನಕ ಬಂದಿದೆ ಈ ಸರಿನು. 100-110 ಕ್ವಿಂಟಲ್ 1 ಎಕರೆಗೆ ಹಸಿ ಅಡಿಕೆ ಬಂದಿದೆ. ಹಸಿ ಅಡಿಕೆ ಬಂದಿದೆ ಸರ್. ಈಗ ಅಲ್ಲಿ ಕೂತಿದ್ದಾರೆ, ಅಡಿಕೆ ಕೊಯ್ಲು ಮಾಡ್ತಿದ್ದಾರೆ. ಅವ್ರ ಹತ್ರನೂ ಮಾತಾಡ್ಸೋಣ ಎಷ್ಟೆಷ್ಟು ಗೊನೆ ಬಂದಿದೆ ಏನು ಅಂತ. ಈಗ ಅವ್ರ ಮುಖಾಂತರ ಪಾರದರ್ಶಕತೆ ಅವರೇ ನಮ್ಮ ತೋಟದೆಲ್ಲ ಕೊಯ್ಲು ಮಾಡಿರೋದು. ಕೇಳಿ ನೋಡಿ, ಅವರೇ ಮಾತಾಡ್ತಾರೆ. ಧರ್ಮೇಂದ್ರ ಅಂತ. ಹಾಂ, ಸರ್ ನಮಸ್ಕಾರ. ಸ್ವಲ್ಪ ಜ್ವರ ಮಾತಾಡ್ರಿ. ನಿಮ್ಮ ಹೆಸರು? ಧರ್ಮೇಂದ್ರ ಅಂತ ಸರ್. ಧರ್ಮೇಂದ್ರ ಅಂತ. ಈಗ ನೀವು ಕೊಯ್ಲು ಮಾಡ್ತಾ ಇರೋದು ನಮ್ಮ ಶಿವಕುಮಾರ್ ಸರ್ದು ಅಲ್ವಾ? ಇವ್ರದ್ದೊಂದು 10-15 ಎಕರೆ ಪ್ರಗತಿಪರ ರೈತರು, ಒಂದು 15 ಎಕರೆ ತೋಟ ಇದೆ. ಈಗ ನೀವು ಸುಮಾರು ಒಂದು 100-150 ಎಕರೆ ಕೇಣಿ ಮಾಡೋ ಅಂಥವ್ರ ಹತ್ರನೇ ನೀವು ಮಾಡ್ತಾ ಇರೋದು. ಅಡಿಕೆ ಕೊಯ್ಲು ಮಾಡ್ತೀವಿ. 3,000 ಕ್ವಿಂಟಲ್ ಒಣ ಅಡಿಕೆ ಮಾಡ್ತೀರಾ? ಹಸಿ ಅಡಿಕೆ ಮಾಡ್ತೀರಾ? ಈಗ 3,000 ಕ್ವಿಂಟಲಲ್ಲಿ ನಿಮಗೆ ಒಂದು ಡಿಫ್ರೆನ್ಸ್ ಸಿಗ್ತಾ ಐತೆ. ಡಿಫ್ರೆನ್ಸ್ ಯಾವ ಥರ ಡಿಫ್ರೆನ್ಸ್ ನೋಡಿದ್ರಿ? ಆಮೇಲೆ ಎಷ್ಟು ಗೊನೆ ಬರ್ತಿದೆ ಸರ್? 5-6 ಗೊನೆ ಇರ್ತವೆ. ಅದರಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಚೆಕ್, ಒಂದೊಂದು ಗೊನೆ ಗೋಟ ಇದ್ದು ಕೆಡಕೊಂಡು ಇರ್ತೀವಿ. ಎಣ್ಣೆದ್ರಾಗ ಎಣ್ಣೆ ಗೊನೆ ಕೆಡು ಇರ್ತೀವಿ. ಇನ್ನೂ 3-4 ಗೊನೆ ಇರ್ತವೆ. ಈಗ ಇದು ಕೊಯ್ಲು ಮಾಡ್ತಿದ್ದೀರಲ್ಲ ನೀವೀಗ, ಇದು ಎಷ್ಟನೇ ಕೊಯ್ಲು? ಇದು 3ನೇ ಕೊಯ್ಲು ಸರ್. ಇದು 3ನೇ ಕೊಯ್ಲು. ಇದು ಆಲ್ರೆಡಿ 3ನೇ ಕೊಯ್ಲು ಸರ್. ಈಗ ಈಗ ಆಲ್ರೆಡಿ ಕೆಡವಿದ್ದೀರಾ ಈ ಕೊನೆ. ಇದು ಅಂದಾಜು ಪ್ರಕಾರ ಎಷ್ಟು ಕೆಜಿ ತೂಕ ಬರ್ಬೋದು ಇವು? ಇದು 15-16 ಬರ್ಬೋದು ಸರ್. 15-16. ಇದು ಒಂದೇ ಮರದ್ದ ಅಥವಾ 2 ಮರದ್ದ? ಇದು ನೀವು ಒಂದೇ ಮರದ್ದು. ಇದೊಂದು 15 ಕೆಜಿ ಬರುತ್ತಾ ಗೊನೆ? 15-16 ಗೊನೆ ಸೇರ್ ಬರುತ್ತೆ ಸರ್. ಇದರಲ್ಲಿ ಉದುರು ಅಡಿಕೆ ಆದ್ರೆ ಒಂದು ಗೊನೆ 10 ಕೆಜಿ ಬರುತ್ತೆ. ಓಕೆ. ಈಗ ಆಲ್ರೆಡಿ 20 ಕೆಜಿ ಹಸಿ ಅಡಿಕೆ ನಿಮ್ಮ ಕೈಯಲ್ಲಿದೆ. 20 ಕೆಜಿ ಈ ಮರದ್ದು. ಇನ್ನು ಅದರಲ್ಲಿ ಮರದಲ್ಲಿ 8-10 ಕೆಜಿ ಅಡಿಕೆ ಇದೆ. ಇನ್ನೂ 2 ಗೊನೆ ಇದೆ ಸರ್. ಈಗ ಕೊಯ್ಲು ಮಾಡಿದ್ಮೇಲೆ ನೀವು ಇದನ್ನೇನು ಬಿಡಿಸ್ತಿರಲ್ಲ, ಬಿಡಿಸಿದಾಗ ಯಾವ ತರ ತೂಕದಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು ನಿಮಗೆ? ಡಿಫ್ರೆನ್ಸ್ ಅಂದ್ರೆ ಸರ್, ಇದು ಒಳ್ಳೆ ತೂಕ ಬರ್ತಾ ಇತ್ತು. ಔಟನ್ ಬರ್ತಾ ಇತ್ತು. ಅಂದ್ರೆ ನೀವೇನು ಅಂದ್ರೆ ನಮ್ಮಲ್ಲಿ ಬಾಯಿ ಮುಚ್ಚೆ ಹೊಲಿತಾರೆ ಈ ಅಂದ್ರೆ ಒಣ ಅಡಿಕೆ ಸರ್. ಒಣ ಅಡಿಕೆ ನಮ್ಮಲ್ಲಿ ಫುಲ್, ಬೇರೆಯವರ ಅಡಿಕೆ ಫುಲ್ ತುದಿಗೆ ಬಾಯಿ ಹೊಲಿಬೇಕು 80 ಕೆಜಿಗೆ. ಈ ನಮ್ಮ ತೋಟದ ಅಡಿಕೆ ಇನ್ನೂ ಒಂದು ಗೇಣು ಉಳಿಯುತ್ತೆ ಸರ್. ಮಡ್ಚಿ ಚೀಲ ಹೊಲಿತಾರೆ. ಅಂದ್ರೆ ಅಷ್ಟು ಔಟನ್ ಬರ್ತಾ ಇತ್ತು. ಈಗ ನೀವು ಸುಮಾರಷ್ಟು ಅಡಿಕೆ ಕೊಯ್ಲು ಮಾಡಿದ್ದೀರಾ ಈ ವರ್ಷ. ಅಂದ್ರೆ ಹೋದ ವರ್ಷದ್ದು ಬೇಸಿಗೆ ನಿಮಗೆ ಗೊತ್ತಿದೆ, ನೀರಿನ ಹೊಡೆತನೂ ತಿಂತಿದೆ. ನೀರಿನ ಹೊಡೆತ ತಿಂದ್ರೂ ಈ ಇಳುವರಿ ಬಂದಿದೆಯಾ ಎಲ್ಲರ ತೋಟದಲ್ಲೂ? ಇಲ್ಲ ಸರ್, ಎಲ್ಲರಿಗೂ ಬಂದಿಲ್ಲ. ಈ ತೋಟದಲ್ಲಿ ಪ್ರಾಡಕ್ಟ್ ಉಪಯೋಗಿಸಿದ್ದಾರೆ, ಅದರಲ್ಲಿ ಚೆನ್ನಾಗಿ ಬಂದಿದೆ. ಓಕೆ. ಈಗ ನಾನು ಈ ವಿಡಿಯೋನ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಿಗೆ ಹಾಕ್ತೀನಿ. ನಂದು ಯೂಟ್ಯೂಬ್ ಚಾನಲ್ ಇದೆ. ಈಗ ಸುಮಾರಷ್ಟು ಜನ ಕ್ವಶನ್ ಮಾಡ್ತಾರೆ ಕೆಲವರು ರೈತರು. ಈಗ ಅಡಿಕೆ ಏನಾಗುತ್ತೆ, ಆರ್ಥಿಕ ಬೆಳೆ ಆಗಿರೋದ್ರಿಂದ ಸುಮಾರಷ್ಟು ಜನಕ್ಕೆ ಡೌಟ್ ಬರುತ್ತೆ, ಕ್ವಶನ್ ಮಾಡಬೇಕು ಅಥವಾ ತೋಟ ನೋಡಬೇಕು ಅಂತ ಬರ್ತಾರೆ. ಈಗ ನಮ್ಮ ಶಿವಕುಮಾರ್ ಸರ್ ತೋಟಕ್ಕೆ ಬಂದಾಗ ನೀವು ಅವೈಲಬಿಲಿಟಿ ಇರ್ತೀರಾ? ನಿಮ್ಮನ್ನು ಮಾತಾಡ್ಸೋಕ್ಕೆ ರೈತರು ಸಿಗ್ತಿರಲ್ಲ ಸರ್? ಈಗ ನಿಮ್ಮ ಪ್ರಕಾರ ಈಗ ಆಲ್ರೆಡಿ 100-110 ಕ್ವಿಂಟಲ್ ಹಸಿ ಅಡಿಕೆ ಬರ್ತಾ ಇದೆ. ಸಪೋಸ್ ಯಾರಾದರೂ ರೈತರು ಈ ವಿಡಿಯೋ ನೋಡಿ ನಾನು ನೋಡಬೇಕು ಅಥವಾ ಮಾತಾಡಿಸ್ಬೇಕು ಅಂತ ಬಂದರೆ ಯಾವ ಊರಿಗೆ ಬರ್ಬೇಕು ಅವರು? ತಾವರೆಕೆರೆಗೆ ಬರಬೇಕು. ತಾವರೆಕೆರೆಯಲ್ಲಿ ನಮ್ದು ಮೈನ್ ರೋಡಲ್ಲೇ ಮನೆ ಇರೋದು. ನಮ್ಮ ತಮ್ಮ ಬಂದು ಡಾಕ್ಟರ್ ಜಗದೀಶ್ ಅಂತ. ಯಾರಾದ್ರೂ ಡಾಕ್ಟರ್ ಜಗದೀಶ್ ಅಂತ ಕೇಳಿದ್ರೆ ಹೇಳ್ತಾರೆ, ಅಥವಾ ಶಿವಕುಮಾರ್ ಅಂತ ಕೇಳಿದ್ರೆ ಹೇಳ್ತಾರೆ. ನಾನು ಅವೈಲಬಿಲಿಟಿ ಸಿಗ್ತೀನಿ. ಅವ್ರ ಊರಲ್ಲಿದ್ದಾಗ ಒಂದ್ ದಿವಸ ಮುಂಚೆ ಫೋನ್ ಮಾಡ್ಕೊಂಬಂದ್ರೆ ನಾನು ಅವ್ರಿಗೆ ಖಂಡಿತ ಸಿಕ್ಕಿ ತೋಟ ತೋರಿಸ್ತೀನಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು. ಚನ್ನಗಿರಿ ಇಟ್ಸ್ ವೆರಿ ಫೇಮಸ್ ಫಾರ್ ಅಡಿಕೆ. ಅಡಿಕೆ ನಾಡು. ಈಗ ನಾನು ಫುಲ್ ವಿಡಿಯೋ ಎಲ್ಲ ನೋಡ್ಕೊಂತ ಬಂದಿದ್ದು ಬರೀ ಅಡಿಕೆ ತೋಟಗಳೇ ಇದಾವೆ. ಅದರಲ್ಲಿ 100-110 ಕ್ವಿಂಟಲ್ ಈ ವರ್ಷದ ಬೆಳೆಯಲ್ಲಿ 100-110 ಕ್ವಿಂಟಲ್ ಬರ್ತಾ ಇರೋದು ಅಂದ್ರೆ ಪ್ರೆಸೆಂಟ್ಲಿ ಇವರೊಬ್ರದೇ ಅಲ್ವಾ? ಸರಿ ಸರ್, ನಿಮ್ದೊಂದು ಮೊಬೈಲ್ ನೋಡಿ ಸರ್. ಈಗ ಸಿಪ್ಪೆ ಇಷ್ಟು ತೆಳು ಇರುತ್ತೆ ಅಡಿಕೆ. ಅಡಿಕೆ ಇಷ್ಟು ದಪ್ಪ ಇರುತ್ತೆ. ಆಮೇಲೆ ಇದೇ ಕೊನೆದು ಅಡಿಕೆ ಎಷ್ಟು ದಪ್ಪ ಇರುತ್ತೆ. ಓಕೆ. ತೆಳು ಸಿಪ್ಪೆ ಅಡಿಕೆ ದಪ್ಪ ಇರುತ್ತೆ. ಸರಿ ಸರ್, ನಿಮ್ದೊಂದು ನಂಬರ್ ಹೇಳಿ, ಈ ವಿಡಿಯೋ ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನ್ನ ನಂಬರು 9483338691. ಯಾವ ಟೈಮಲ್ಲಿ ಕಾಲ್ ಮಾಡಿದರೆ ನಿಮ್ಗೆ ಅವೈಲಬಿಲಿಟಿ ಇರ್ತೀರಾ? ಇರ್ತೀನಿ ನಾನು. ಡೇ ಟೈಮಲ್ಲಿ ಅವ್ರು ಯಾವಾಗಾದರೂ ಕಾಲ್ ಮಾಡಿದರೆ ಅವೈಲಬಿಲಿಟಿ ಇರ್ತೀನಿ. ಓಕೆ ಸರ್, ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ.